ಥಂಡಿ ಚಾಲು ಆಗಿ ನಮ್ಲೆಕ್ಕ 2-3 ದಿನ ಐತ್ರಿ ಗರಂ ಶೂಟ್ರ್ ಇಲ್ಲಿಲ್ರಿ ಇವ್ರಿಗೆ ಯಾರಿಗೆ ಭೀ ಅದಕ್ಕೆ ಯಜಮಾನ್ರು ನೋಡ್ರಿ ಇವತ್ತು ನಮ್ಮ ಸಮ್ಮಗ ಗರಂ ಶೂಟ್ರ್ ತೊಗೊಂಬಂದಾರ್ರಿ ಈ ಥರ ತೊಗೊಂಬಂದಾರ ನೋಡ್ರಿ ಇವನಿಗೆ ಕೈ ಅದು ತೊಗೊಳ ಮಾಡಿಸ್ಬಾರ್ದಪ್ಪ ಥಂಡಗದಲ್ಲ ಇಲ್ಲಿ ಬಾ ಸಮೃದ್ಧಿ ಈ ಕಡೆ ಬಾ ನೀನು ಈ ಕಡೆ ಬಾ ಸಮೃದ್ಧಿ ಅಲ್ಲಿಂದ್ರ ಅಣ್ಣಂಬಲಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಂತ ಎಂತ ತೊಗೊಂಬಂದಾರ ಗರಂ ಶೂಟ್ರ್ ಅಂತೇಳಿ ಇಲ್ಲಿ ನೋಡ್ರಿ ಹಾಯ್ ಅಮ್ಮಗೆ ಆಕಿ ಗಾಡಿ ನೋಡ್ರಿ ಸಮೃದ್ಧಿದ ಅಂತಂದ್ರೆ ಪೈಂಟ್ ಭೀ ಅದಾರಿ ಹಾಂ ನೀ ಚಲೋ ಆಗಿರ್ರಿ ಪೈಂಟ್ ಅದು ಎಲ್ಲ ಅದಾರಿ ಈಕಿಗೆ ನಮ್ಮ ಸಮೃದ್ಧಿ ನೋಡ್ರಿ ಹೆಂಗೆ ಕಾಣಿಸಕತ್ತಾಳ ಸೇಮ್ ಹುಲಿ ವೇಷ ಹಾಕೊಂಡಂಗೆ ಕಾಣಿಸಕತ್ತಾಳ್ರಿ ಮಸ್ತ್ನಾಗಿ ಇದು ಅಂತಂದ್ರೆ ನಮ್ಮ ಸಮೃದ್ಧಿ ತೊಗೊಂಬಂದಾರ ಯಜಮಾನ್ರಿ ಈಗಷ್ಟೇ ನನಗೆ ಭೀ ಗರಂ ಶೂಟ್ರ್ ಇರಲಿಲ್ಲ ರೀ ನಾನು ಈಗ 2-3 ವರ್ಷ ಆಯ್ತು ರೀ ನನಗೆ ಗರಂ ಶೂಟ್ರೇ ಇಲ್ಲ ಅದಕ್ಕೆ ಇವತ್ತು ಯಜಮಾನ್ರು ನನಗೂ ಭೀ ಒಂದು ತೊಗೊಂಬಂದಾರ್ರಿ ಈ ರೀತಿ ತೊಗೊಂಬಂದಾರ ನೋಡ್ರಿ ನನಗೆ ಭೀ ಒಂದು ಚಂದ ಅದ ರೀ ಇದನ್ನು ಕಲರ್ನು ಚಂದ ಅದ ರೀ ಇದು ಮೆತ್ತಗದ ರೀ ಇದು ಇದು ಅದ ಚಾಕ್ಲೇಟ್ ಅದ ಇದು ಅಂದ್ರೆ ಒಂದು ಬಟನ್ ತೊಗೊಂಬಂದಾರ್ರಿ ಇದು ಇದಕ್ಕೆ ಬಟನ್ ಅವ ರೀ ಇದಕ್ಕೆ ಚೈನ್ ಬಂದಿಲ್ಲ ಇದು ಅವಂದ್ರಿ ಇದೇ ನಂದ್ರಿ ನನಗೆ ಚೈನ್ ಇದು ತೊಗೊಂಬಂದಾರ ನಾನು ಹಾಕೋತೀನಿ ಈಗ ಆಯ್ತು ಹಾಕೊಂಬಿಡೋದು ಈಗ ಥಂಡಿಗೆ ಬಿಡಲ್ಲ 2-3 ದಿನ ಆಯ್ತು ರೀ ಭಾಳ ಅಂದ್ರೆ ಭಾಳ ಥಂಡಿ ಚಲೋ ಆಗ್ಬಿಟ್ಟದ್ರಿ ನಂಬಲ್ಯಾಕ ಮನೆಯಿಂದ ಹೊರಗೆ ಹೋಗ್ಲಾಕ ಬಿಡಲ್ರಿ ಅಷ್ಟು ಥಂಡಿ ಚಲೋ ಆಗ್ಬಿಟ್ಟದ್ರಿ ಈಗ ನೋಡ್ರಿ ಯಜಮಾನ್ರು ಗರಂ ಶೂಟ್ರ್ ತೊಗೊಂಬಂದಾರ ಹೊಸ ಮಂದಿಗೆ ಎಲ್ಲರೂ ಹಾಕೊಂಡಿದ್ದೆ ನೋಡ್ರಿ ಟೈಮ್ ಈಗ ಸಂಜೆ 7 ಗಂಟೆ ಆಗ್ಯದ್ರಿ ನಮ್ಮ ಸಮೃದ್ಧಿ ನೋಡ್ರಿ ಹಾಯ್ ಮಾಡಕ್ಕೆ ಅಂಗಿ ಅಂಗಿ ಅಂತ ನೋಡ್ರಿ ನೀನು ಅಂಗಿ ಸಮೃದ್ಧಿ ಅಂಗಿ ಅಂಗಿ ಹೌದು ನೋಡ್ರಿ ನಿನಗೆ ಹೆಂಗದ ರೀ ನಮ್ಮ ಸಮ್ಮನ್ ನೋಡ್ರಿ ಹೆಂಗದ ಅಂತ ಹೇಳಿ ಕಮೆಂಟ್ ಮಾಡಿಡ್ರಿ ಸಮ್ಮನ್ ಚಲೋ ಅದ ಸಮೃದ್ಧಿ ಚಲೋ ಅದ ಹೇಳ್ರಿ ಯಾರು ಚಲೋದ ಅಂತ ಕಮೆಂಟ್ ಮಾಡಿ ಹೇಳ್ತಾರೆ ಹಾಂ ನಿಂದೆ ಚಲೋದ ಹೊಡೆದು ಹೇಳಕತ್ತಾಳ್ರಿ ಅಕ್ಕಿಂದೆ ಚಲೋದ ಅಂತ ಎಲ್ಲರ್ಕಿಂತ ಹಾಯ್ ಮೇಡಮ್ ಸರಿ ಹಾಯ್ ಹಾಯ್ ಸಾಕು ಬಿಡ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಆರಾಮ್ ನೋಡ್ರಿ ಟೈಮ್ ಈಗ ಮುಂಜಾನೆ 7:00 ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಇವತ್ತು ಸೋಮವಾರ ರೀ ಈಗ ಜಳಕದೆಲ್ಲ ಆಗ್ಯದ್ರಿ ಈಗ ಕರ ಬಿಡ್ಬೇಕ್ರಿ ಅದಕ್ಕೆ ನಮ್ಮ ಪುಟ್ಟ ಗಣೇಶಗೆ ಬಿಡ್ಲಿಕ್ಕೆ ಬಂದಿದ್ರಿ ನಡಿ ಪಡ ಒಟ್ಗ ತಂದು ಎಪ್ಪು ಹಾಂ ರೀ ನೋಡ್ರಿ ಟೈಮ್ 9 ಗಂಟೆ ಎಲ್ಲ ಬಂದ್ರಿ ಸಮ್ಮಗ ಸಾಲಿಗೆ ರೆಡಿ ಮಾಡಿ ಈಗ ಅವ ಅಂತ ಸಮ್ಮನ್ ಸಾಲಿ ಟಿಫನ್ ಕತ್ತಂದ್ರೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಯಾಡ್ರಿ ಯಾಕಂದ್ರೆ ಅವಲಕ್ಕಿ ಉಪ್ಪಿಟ್ಟು ಬಿಡಕತ್ತೀನಿ ರೀ ಅದ್ಲೆಕ್ಕ ಮೊಸರು ಅವಲಕ್ಕಿ ಉಪ್ಪಿಟ್ಟು ಹೋಯ್ತೀನಿ ಅಂತ ಹೇಳಿ ಅವನಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿ ಕಟ್ಟಿದ್ದೇವ್ರಿ ನೋಡ್ರಿ ನಮ್ಮ ಸಮ್ಮು ರೆಡಿ ಆಗೀನಿ ಈಗ ಸಾಲಿಗೆ ಹೋಲಕ್ಕ ಹಾಯ್ ಮಾಡಿ ಸಮ್ಮು ಹಾಯ್ ಕೇಳ್ಕೊಂಡು ನೋಡ್ಗ ನಮ್ಮ ಸಮೃದ್ಧಿ ಅವಲಕ್ಕಿ ಉಪ್ಪಿಟ್ಟು ತಿಲಕತ್ತಾಡ್ರಿ ಬೇಟೆ ಹಾಕೊಂಡು ಈಗ ನೋಡ್ರಿ ಸಮ್ಮಗ ಬಸ್ಸಿಗೆ ಎಷ್ಟಲಕ್ಕೆ ಹೊಂಟಿವ್ರಿ ಹಾಗೆ ಮತ್ತೆ ಸೋಮವಾರ ಅದ ರೀ ದರ್ಗಾಕ್ಕೆ ಹೋಗಿ ಬಂದ್ರೈತೆ ಅಂತ ಹೊಂಟಿದೇವ್ರಿ ನಮ್ಮ ಸಮೃದ್ಧಿ ಅಲ್ಲಿ ನೋಡ್ರಿ ನಮ್ಮ ಸಮ್ಮ ಹೊಂಟನ ಸಮೃದ್ಧಿ ಹೂವಿ ಕಡಿಯೋದು ಹಿಡ್ಕೊಂಡು ನಿಂತಾಳ ಈಗ ಏನೋ ಬಸ್ ಬರೋಕೆ ಇನ್ನೊಂದು ಸ್ವಲ್ಪ ಲೇಟ್ ಅದ 9:00 ಹಂಗೆ ಬರ್ತಾರೆ ಟೈಮಿಗೆ 9 ಗಂಟೆ ಆಗ್ಯದ್ರಿ ಅದಕ್ಕೆ ನಾವು ಹೋಗಿ ದರ್ಗಾಕ್ಕೆ ಹೋಗಿ ನಮಸ್ಕಾರದ ಮಾಡೋ ಅಷ್ಟೊತ್ತಿಗೆ ಬಸ್ನು ಬಂದ್ಬಿಡ್ತದೆ ರೀ ಅಲ್ಲಪ್ಪು ಹಾಯ್ ಮಾಡಿ ಸಮೃದ್ಧಿ ಹಾಯ್ ನೋಡ್ರಿ ನಮ್ಮ ಸಮ್ಮು ಸಾಲಿ ಕಳ್ಸಿ ಬಂದ ರೊಟ್ಟಿ ಮಾಡಿದ್ರಿ ನಾನು ಬಿಸಿದ ನಮ್ಮವ್ವ ಅಂತಂದ್ರೆ ಬಿಸಿ ಕಡ್ಲಿ ಪಲ್ಯ ತಾಳ್ಸ್ಯಾಡ್ರಿ ಯಜಮಾನ್ರ ತೋಟದೊಳಗಿಂದ ಕಡ್ಲಿ ಪಲ್ಯ ತೊಗೊಂಡಿರಿ ಕಡ್ಲಿ ಪಲ್ಯ ತಾಳ್ಸಿದೆವು ಬಿಸಿ ಜೋಳದ ರೊಟ್ಟಿ ಸಂಗಟ ಕಡ್ಲಿ ಪಲ್ಯ ಸೂಪರ್ ಕಾಂಬಿನೇಷನ್ ಆಗಿರ್ತದೆ ರೀ ಬರ್ರಿ ಎಲ್ಲರೂ ಊಟ ಮಾಡಮ್ರಂತ್ರಿ ಬಾ ಅದು ಇನ್ನೊಂದು ಕರಿನಾಯಿ ಬಂದಿಲ್ಲ ಇದೊಂದು ಇದೆ ಇಲ್ಲಿ ನೋಡ್ರಿ ಸೂಪರ್ ಟೇಸ್ಟಿಯಾಗಿ ಕಡ್ಲಿ ಪಲ್ಯ ಮಾಡ್ಯಾಡ್ರಿ ಅವ್ವ ಅಂತೂ ನೋಡ್ರಿ ಬಾ ನಮ್ಮ ಈಗ ನೋಡ್ರಿ ಊಟ ಮಾಡೋದೆಲ್ಲ ಐತ್ರಿ ಆದ್ಮೇಲೆ ಈಗ ನಾನು ನಮ್ಮ ಗೌರಿಗೆ ಕಟ್ಲಕ್ಕೆ ತೊಗೊಂಡು ನಡೆದೀನಿ ಎಲ್ಲರೇ ಬಂದಾರಿ ಮೇವು ಇದಲ್ಲಿ ನೋಡಿ ಈಗ ಗೌರಿ ಕಟ್ಟಿ ಬರಬೇಕು ಕಟ್ಟಿ ಬಂದ ಬಟ್ಟೆ ಒಗಿಬೇಕ್ರಿ ಇನ್ನು ಬಟ್ಟೆ ಒಗಿದಿಲ್ಲ ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಈಗ ಫ್ರೆಂಡ್ಸ ಈಗ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿ ಗೊತ್ತಾಗಿರ್ತೀರಿ ಇವತ್ತಿನ ಬ್ಲಾಗ ಏನು ವಿಶೇಷಪ್ಪ ಅಂತ ಹೇಳಿಸಿದ್ರಿ ನಾನು ಇದ್ರ ಬಗ್ಗೆ ವೀಡಿಯೋಸ್ನ ಮೊದಲು ಹೇಳಿದ್ರೆ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಆದ್ರೆ ನನಗೊಂದು ಸ್ವಲ್ಪ ಹುಷಾರಿಲ್ಲದಕ್ಕೆ ನಾನು ವೀಡಿಯೋಸ್ ನೋಡಿರ್ತೀರಿ ಹುಷಾರಿಲ್ಲದಕ್ಕೆ ನನಗೂ ವೀಡಿಯೋಸ್ಗಳು ಹಾಕೋಕೆ ಆಗಿಲ್ಲ ರೀ ಬರೋಬ್ಬರಿ ಅವೆಲ್ಲ ಮೊದಲು ಮಾಡಿಟ್ಕೊಂಡಿದ್ದು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ಕೊತ ಹೊಂಟಿದ್ರಿ ಇದು ಅಂದ್ರೆ ಈಗ ಒಂದು 15 ದಿವಸ ಆಗ್ತಾ ಬಂತ್ರಿ ಇದು ರೈತರ ಹೋರಾಟ ನಡೆದ ರೈತರ ಬಗ್ಗೆದಾಗ ಯಾರಿಗೂ ಒಂದು ಸ್ವಲ್ಪನೂ ಕರುಣೆನೇ ಅನ್ನೋದೇ ಇಲ್ಲ ಅಂತ ಹೇಳ್ಬೋದು ರೀ ಸರ್ಕಾರದವ್ರಿಗೆ ಯಾಕಂತಂದ್ರೆ ರಾಜಕಾರಣಿದವ್ರಾಗಿರ್ಬೋದು ಸರ್ಕಾರದವ್ರು ಆಗಿರ್ಬೋದು ಮತ್ತು ಎಲೆಕ್ಷನ್ ಟೈಮ್ನಾಗ ಓಟ್ ಕೇಳಕ್ಕೆ ಬಂದ್ರೆ ಒಂದು ದೊಡ್ಡ ಹಸಿರು ಶಾಲೆಗಳು ಹಾಕೊಂಡು ನಾವು ರೈತರ ಪರ ನಮ್ಮ ರೈತ ಅಂತಂದ್ರೆ ದೇಶದ ಬೆನ್ನೆಲುಬು ಅದು ಇದು ಅಂತೇಳಿ ದೊಡ್ಡ ಭಾಷಣಗಳೆಲ್ಲ ಹೇಳಿ ಆವಾಗ ಓಟ್ ಹಾಕೊಂಡು ಹೋಗ್ತಾರೆ ರೀ ಅವಾಗ ಈಗ ರೈತ ಒಂದು ಊರಮ್ಮ ಕಾಲು ಬೆನ್ನಿಗೆದ ಅಲ್ಲಿದು ಹಾಕೊಂಬೋಗು ವರ್ಷಂಬಾಜಿ ಕೈಲಿ ಹೋಗಮ್ಮ ಆ ಟೈಮ್ನಾಗ
ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡದಿದ್ರು ಒಂದು ದೊಡ್ಡ ದೊಡ್ಡ ಹಸಿರು ಶಾಲ್ಗಳು ಹಾಕೊಂಡ ನಾವು ರೈತರ ಪರವಾಗಿದ್ದೀವಿ, ನಾವು ಹಾಗಿದ್ದೀವಿ ಹಿಂಗಿದ್ದೀವಿ ಅಂತೇಳಿ ಅವಾಗ ದೊಡ್ಡ ದೊಡ್ಡ ಭಾಷಣಗಳೆಲ್ಲ ಹೇಳ್ತಿರ್ತಾರೆ. ಆದರೆ ಈಗ ರೈತರ ಕೇಳಕತ್ತಿರೋದೇನು ರೀ, ನಮ್ಮಂಥ ರೈತರದ ಎಷ್ಟು ಯಾವ ರೀತಿ ಪರಿಸ್ಥಿತಿ ಇರ್ತದೆ ರೈತರದ್ದು ಅಂತೇಳಿ ರೈತರಿಗೆ ಗೊತ್ತಿರಿ ಅದು ಅವ್ರ ಪರಿಸ್ಥಿತಿ. ಯಾಕಂತಂದ್ರೆ ಈಗ ಒಂದು ಕಬ್ಬ ಅಂತಲ್ರಿ, ಈ ಕಬ್ಬಿಗೆ ಏನು ಕೇಳಕತ್ತೀರಿ, ಬರೀ 3,500 ರೂಪಾಯಿ ಬೆಲೆ ಕೇಳಕತ್ತಿದ್ರಿ ರೈತರು. ಯಾಕಂತಂದ್ರೆ 3,500 ರೂಪಾಯಿ ಅಂತಂದ್ರೆ 10 ಅಂದ್ರೆ 1 ಟನ್ನಿಗೆ 3,500 ರೂಪಾಯಿ ಕೇಳಕತ್ತಿದ್ರಿ ಬರೀ. ಅಂದ್ರೆ 1 ಟನ್ ಅಂತಂದ್ರೆ 10 ಕ್ವಿಂಟಲ್ ಕಬ್ಬು ಇರ್ತಂತ್ರಿ ಅದು. ಅದಕ್ಕೆ ಬರೀ 3,500 ರೂಪಾಯಿ. ಅದು 10 ಟನ್ ಕಬ್ಬು ಬೆಳಿಬೇಕಂತಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾನೆ ರೈತ ಅನ್ನೋದು ಅವ್ರ ಕಣ್ಣಿಗೆ ಕಾಣೋವಲ್ರಿ ಅದು. ಯಾಕಂತಂದ್ರೆ ರಾತ್ರಿ ಎಲ್ಲಾರ್ದ ಹಗಲೆಲ್ಲ, ಯಾಕಂದರೆ ನಾವು ರೈತರು, ನಿಮ್ಮೆಲ್ಲರಿಗೂ ಗೊತ್ತೇ ಅದ ರೀ. ನಮ್ದು ಯೂಟ್ಯೂಬ್ ಚಾನಲ್ ಹೆಸರು ರೈತನ ಮಗಳು ಅಂತ ಹೇಳಿ ನಾವು ಹೊಲದಾಗ ಇರ್ತೇವೆ, ಹೊಲದೊಳಗೆ ದುಡಿತೇವೆ, ಅದ್ರ ಬೆಲೆ ಏನಂತೇಳಿ ನಮಗೂ ಗೊತ್ತ್ರಿ. ಈಗ ರೈತರ ವಯಸ್ಸಾದವರು, ಎಷ್ಟೋ ಜನ ವಯಸ್ಸಾದವ್ರ ಧರಣಿ ಕುಂತಾರ. ಅವ್ರದ್ದು ಅಂದ್ರೆ ಈಗ ನೋಡ್ಬೋದು ನೀವು, ಮನೆ ಒಳಗಿಂದ ಹೊರಗೆ ಬರಗುಡ್ಸೋಲ್ರಿ ಥಂಡಿ. ನಮ್ಮ ಕಡೆಗೆ ಅಂತರ ಈ 3 ದಿವ್ಸದಿಂದ ಅಷ್ಟೊತ್ತು ಥಂಡಿ ರೀ. ಆ ಥಂಡಿ ಒಳಗೆ ನಡು ಕುಂತ ಎಷ್ಟೋ ವಯಸ್ಸಾದವ್ರ ಅಲ್ಲೇ ಕುಂತ ಧರಣಿ ಮಾಡಕತ್ತಾರ. ಅದನ್ನು ಕಣ್ಣಿಗೆ ಕಾಣಿಸೋಲ್ರಿ. ಯಾಕಂತಂದ್ರೆ ದೇಶಕ್ಕೆ ಅನ್ನ ಹಾಕೋರ ರೈತರು ರೀ. ಅಂಥ ರೈತರ ಈಗ ಎಲ್ಲೆಲ್ಲೋ ರೋಡಿನ ಮೇಲೆ ಮಕ್ಕೋಲಕತ್ತಾರ, ಉರುಳು ಸೇವೆ ಮಾಡ್ತಾರೆ, ಎಷ್ಟಿಷ್ಟೋ ಕಷ್ಟಪಡ್ಲಕತ್ತಾರ. ಅವ್ರ ಹೆಣ್ಣು ಮಕ್ಕಳು ಎಲ್ಲರೂ ಬಿಟ್ಟು ಹೋರಾಟಕ್ಕೆ ನಿಂತಾರೆ. ಎದ್ರ ಸಲುವಾಗಿ ರೀ, ಅವ್ರ ಕಷ್ಟ ಅದಂಥೇಳಿ ಅವ್ರು ಹೋರಾಟಕ್ಕೆ ನಿಂತಿದ್ರು. ಕಷ್ಟ ಏನಂತ ಒಬ್ಬ ರೈತ ಆದವ್ರಿಗೆ ಅದ್ರ ಬೆಲೆ ಗೊತ್ತಾಗೋದಕ್ಕೆ ಸಾಧ್ಯ ರೀ. ಯಾಕಂತಂದ್ರೆ ನಮ್ಮ ಮನೆ ಒಳಗೆ ನಮ್ಮ ಯಜಮಾನ್ರು ಹೋಗ್ತಾರೆ. ಯಾಕಂದ್ರೆ ಈಗ ನೋಡಿರಿ, ನಾವು ಕಬ್ಬು ಹಾಕಿದ್ದೀವಿ ರೀ. ನಾವು ತೊಗರಿ ಅದಾವ್ರಿ. ತೊಗರಿ ನೋಡ್ಬೇಕ್ರಿ ನೀವು. ಈಗ ಇಷ್ಟು ನೀರು ಹತ್ತಿ ತೊಗರಿಗಳು ಹೋಗ್ಯಾವ ನಮ್ಮವ. ಈಗ ಅದೇ ತೊಗರಿಗೆ ನಾವು ತೊಗರಿ ಬೆಳೆದೇವು ಅಂತ ತಿಳ್ಕೊರಿ. ಬೆಳೆದ್ರೆ ಭೀ ಏನಾಗ್ತದೆ ರೀ, ಈಗ ನಮ್ಮ ಬಲ್ಯಾಗ ತೊಗರಿ ಇರ್ಲಾರ್ದ ಟೈಮ್ನಾಗ ತೊಗರಿ ರೇಟ್ ಜಾಸ್ತಿ ಮಾಡಿರ್ತಾರೆ. ಅದೇ ನಾವು ತೊಗರಿ ಬೆಳಿತೇವೆ ನೋಡಿರಿ, ಬೆಳೆದ ತಕ್ಷಣ ತೊಗರಿ ರೇಟ್ ಬಿದ್ದು ಬಿಡ್ತದೆ. ಹೋದ ವರ್ಷ ಏನಾಯ್ತು ರೀ, ತೊಗರಿ ನಾವು ರಾಶಿ ಮಾಡೋಕ್ಕಿಂತ ಮೊದಲು ನೋಡಿದ್ರೆ 10,000 ರೂಪಾಯಿ ತೊಗರಿ ರೇಟ್ ಇದ್ದವು ರೀ. ಆಮೇಲೆ ನಾವು ರಾಶಿ ಮಾಡಿ ಅಡ್ತಿ ತೊಗೊಂಡು ಹೋದ್ರೆ 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ. ಈಗಂತೂ 600 ರೂಪಾಯಿಗೆ ಯಾರೂ ಕೇಳಂಗಿಲ್ಲ ತೊಗರಿ ರೇಟ್. ಅದೇ ನಾವು ಈಗ, ಯಾಕಂದರೆ ನಾವು ತೊಗರಿ ಬೆಳೆದ ತಕ್ಷಣ ಅವು ಮಾರ್ಲಕ್ಕೆ ಹೋಗ್ಬಿಡ್ತೇವೆ. ಯಾಕಂತಂದ್ರೆ ಈಗ ಎಲ್ಲ ಸಾಲ ಸೂಲ ಮಾಡಿ ಹೊಲಗಳು ಕಡ್ತಿ ಹಾಕೊಂಡಿರ್ತೇವೆ ರೀ. ಈಗ ನೋಡಿರಿ, 10,000 15,000 ಕೊಟ್ಟು 1 ಎಕರೆಗೆ ಕಡ್ತಿ ಹಾಕೊಂಡಿರ್ತಾರೆ. 15,000 ರೂಪಾಯಿ 10,000 ರೂಪಾಯಿ 1 ಎಕರೆ ಹೊಲಕ್ಕೆ ಕೊಟ್ಟ ಮೇಲೆ ಅದಕ್ಕೆ ಹೊಲಕ್ಕೆ ಲಾಗೋಡಿ ಏಟು ಹಾಕಿರ್ತಾರೆ. 1 ಎಕರೆ ಹೊಲ ಆಗೋದೆಷ್ಟು ರೀ, ಒಂದು 3 ಚೀಲ ತೊಗರಿ ರೀ. 3 ಚೀಲ ತೊಗರಿ ಆಗ್ತದೆ. 15,000 ರೂಪಾಯಿ 10,000 ರೂಪಾಯಿ ಹೊಲಕ್ಕನ ಕೊಟ್ಟ ಮೇಲೆ ಅಲ್ಲಿ ತೊಗರಿ 3 ಚೀಲ ಆದಮೇಲೆ 3 ಕ್ವಿಂಟಲ್ ತೊಗರಿ ಆಗ್ತದೆ. 3 ಕ್ವಿಂಟಲ್ ತೊಗರಿ ಆದಮೇಲೆ ಅದು 15,000 ರೂಪಾಯಿ ಹೊಲಕ್ಕೆ ಕೊಟ್ಟು ತೆಗಿಬೇಕು ರೀ. ಸ್ವಂತ ಹೊಲ ಎಲ್ಲಾರ್ದವ್ರು ನಮ್ಮಂಥವ್ರು, ಈಗ ನಾವೆಲ್ಲ ಬೇರೆ ಹೊಲನೇ ಮಾಡೋರು ರೀ. ಅದ್ರದ್ದು 15,000 ರೂಪಾಯಿ ತೆಗಿಬೇಕು. ಅದಕ್ಕೆ DAP, ಅದಕ್ಕೆ ಬೀಜ. 1 ಎಕರೆ ಹೊಲ ಬಿತ್ತಬೇಕಂದ್ರೆ 3 ಸೇರಿ ಬೀಜ ಹಾಕಿರ್ತೇವೆ ರೀ. ಅದನ್ನು ತೆಗಿಬೇಕು, ಟ್ಯಾಕ್ಟ್ರಿ ಹೊಡೆದು ತೆಗಿಬೇಕು, ಬ್ಯಾಸ್ಗೆ ಇಡೀ ಗಳೆ ಹೊಡೆದು ತೆಗಿಬೇಕು, ಸದಿ ಹೊಡೆದು ತೆಗಿಬೇಕು, ಎಣ್ಣೆ ಹೊಡೆದು ತೆಗಿಬೇಕು. ಇದಿಷ್ಟು ತೆಗೆದ್ರೆ ರೈತರಿಗೆ ಉಳಿಯೋದೇನು ಹೇಳ್ರಿ, 5,000 ರೂಪಾಯಿ 600 ರೂಪಾಯಿ ತೊಗರಿ ದಾಣಿ ಒಳಗೆ. ಅದು ಎಲ್ಲ ಬಿಟ್ಟು ರೈತರ ಬಗ್ಗೆದಾಗ ಯಾರು ಯೋಚನೆ ಮಾಡೋಕೆ ಹೋಗಂಗಿಲ್ಲ. ರೈತರ ಕಷ್ಟ ರೈತರಿಗೆ ಗೊತ್ತಿರ್ತದೆ. ಬರೀ ದೊಡ್ಡ ದೊಡ್ಡ ಭಾಷಣ ಹೇಳೋಕೆ ಕಷ್ಟ ಬರ್ತಾರೆ ಎಲ್ಲರೂ. ಎಲೆಕ್ಷನ್ ಟೈಮಿಗೆ ಅಷ್ಟ ಬಂದು ದೊಡ್ಡ ದೊಡ್ಡ ಭಾಷಣ ಹೇಳಿ ಓಟ್ ಹಾಕೊಂಡು ಹೋಗಿಬಿಡ್ತಾರೆ. ನಾವೆಲ್ಲ ರೈತರ ಪರವಾಗಿದ್ದೀವಿ, ನಾವೆಲ್ಲ ಅದನ್ನು ಮಾಡ್ಕೊಡ್ತೀವಿ, ಇದನ್ನು ಮಾಡ್ಕೊಡ್ತೀವಿ, ಬರೀ ಬಾಯಿ ಮಾತು ಹೇಳೋದು ಅಷ್ಟೇ ಆಗಿರ್ತೀರಿ. ಈಗ ವಯಸ್ಸಾದವರು 15 ದಿವಸದ ಹೊತ್ತಾಯಿತು ರೋಡಿನ ಮೇಲೆ ಬಿದ್ದ ಕೇಳಕತ್ತಾರೆ ನಿಮ್ಗೆ ಬರೀ 3,500 ರೂಪಾಯಿ ಮಾಡ್ರಿ ಅಂತ. ಅದನ್ನು ಮಾಡೋಕ್ಕಾಗೋಲ್ಲಾಗ್ಯದ ನಿಮ್ಮ ಕೈಲಿಂದ. ಯಾವ ರೀತಿ ಸರ್ಕಾರದವ್ರು ಇದ್ದಿರ್ಬೋದು ಅಂತ ಹೇಳೋಕ್ಕನಾಗಂಗಿಲ್ಲ ರೀ. ಯಾಕಂತಂದ್ರೆ ರಾತ್ರಿ ಹೊತ್ರಿ ಈಗ ತೊಗರಿ ಹೂವಿಗೆ ಬಂದವ್ರಿಗೆ ಈ ಟೈಮ್ನಾಗ ಲೈನ್ ಹೆಂಗೆ ಕೊಡ್ತಾರೆ ಅಂತಂದ್ರೆ ಪ್ರತಿದಿನ ಇಷ್ಟು ದಿವಸ ಹಗಲತ್ತು ಕೊಡ್ತಾರೆ. ಇನ್ನೇನಾದರೂ ತೊಗರಿಗಳಿಗೆ ನೀರು ಚಾಲು ಮಾಡಿದ್ರು ರೈತರು ಅಂತಂದ್ರೆ ಏನು ಮಾಡ್ತಾರೆ, ರಾತ್ರಿ ಕೊಟ್ಬಿಡ್ತಾರೆ. ರಾತ್ರಿ 10 ಗಂಟೆಗೆ ಕೊಡ್ತಾರೆ, 4 ಗಂಟೆಗೆ ಕೊಡ್ತಾರೆ. ಪ್ರತಿ ವರ್ಷ ಇದೇ ಥರನೇ ಕೊಡ್ತಾರೆ. ಇನ್ನು ಈ ವರ್ಷ ಇನ್ನೂ ಚಾಲು ಮಾಡಿಲ್ಲ, ಯಾಕಂದ್ರೆ ಇನ್ನೂ ಯಾರೂ ನೀರು ಹಾಕ್ಲಕತ್ತಿಲ್ಲ ರೀ. ಈಗ ರೈತರು ಏನಾದರೂ ತೊಗರಿಗಳಿಗೆ ನೀರು ಬಿಡ್ಲಿಕ್ಕತ್ರ ಅಂತ ತಿಳ್ಕೊರಿ, ರಾತ್ರಿ 10 ಗಂಟೆಗೆ 12 ಗಂಟೆಗೆ ಲೇಟ್ ಕೊಡ್ತಿರ್ತಾರೆ. ಆ ರಾತ್ರಿ ಒಳಗೆ ರೈತರು ರಾತ್ರಿ ಅದ್ರೊಳಗೆ ಅಂದ್ರೆ ರಾತ್ರಿ ಟೈಮ್ನಾಗ ಹೋಗ್ಲಕ್ಕ ಭಯ ಪಡ್ತಾರೆ. ಅಂಥದ್ರೊಳಗೆ ತೊಗರಿ ಹೊಲಗೊಳ್ದಾಗ, ಕಬ್ಬಿನ ಹೊಲಗೊಳ್ದಾಗ ಹೋಗಿ ರೈತರು ನೀರು ಬಿಟ್ಟು ಬರ್ತಾರೆ. ನೀವು ಒಂದು ದಿವಸ ಬಂದ ರೈತರು ಯಾವ ರೀತಿ ಇರ್ತಾರೆ ಕಷ್ಟದೊಳಗೆ ಅಂತೇಳಿ ಬಂದು ನೋಡಿರಿ. ರೈತರು ಹೋಗಿ ರಾತ್ರಿ ಅಷ್ಟೊತ್ತು 12 ಗಂಟೆಗೆ ಲೇಟ್ ಕೊಟ್ಟರು ಹೋಗಿ ಮೋಟ್ರ್ ಚಾಲು ಮಾಡಿ ಬರ್ತಾರೆ ರೈತರು. ಯಾಕಂದ್ರೆ ಹೋದ ವರ್ಷ ನಮ್ಮ ಮನೆಗೆ ರೀ, ನಮ್ಮ ಯಜಮಾನ್ರು ರಾತ್ರಿ 12 ಗಂಟೆಲಿಂದ ಬೆಳಗ್ಗೆ 4 ಗಂಟೆ ತನಕ ನೀರು ಬಿಟ್ಟಾರೆ. ಈ ಥಂಡಿ ಟೈಮ್ನಾಗ ನೀವು ಒಂದು ದಿವಸ ಬಂದ ಬಿಟ್ಟು ನೋಡಿರಿ. ಎಲ್ಲೋ AC ರೂಮ್ನಾಗ AC ಕಾರ್ನಾಗ ಕೂತ ಓಡಾಡ್ದಂಗಲ್ರಿ ರೈತರ ಕಷ್ಟ ಏನು ಅನ್ನೋದ ರೈತರಿಗೆ ಗೊತ್ತಾರೆ. ರೈತರು ಸ್ಟ್ರೈಕ್ ಮಾಡಿದ್ರೆ ಎಲ್ಲರೂ ನಾವಾಗಿರ್ಬೋದು, ನೀವಾಗಿರ್ಬೋದು, ಪ್ರತಿಯೊಬ್ಬರು ಅನ್ನೋದ ರೈತರು ಬೆಳೆದಿದ್ರಿ. ಪ್ರತಿಯೊಬ್ಬ ರೈತ ಬೆಳೆಯೋ ಬೆಲೆನೇ ಇಲ್ಲರಿ. ಯಾವುದೇ ಬೆಳೆ ಆದ್ರೂ ಭೀ ಅಷ್ಟೇ ರೀ. ಇನ್ನು ಇವಾಗ ಕಬ್ಬಾದರೂ ಇರಲಿ, ಜೋಳ, ತೊಗರಿ, ಪ್ರತಿಯೊಂದಿಗೂ ರೈತರು ಬೆಳೆದಿರೋ ಬೆಲೆನೇ ಇಲ್ಲರಿ. ಸರಿಯಾದ ಬೆಲೆ ಯಾವುದಕ್ಕೂ ಬೆಲೆ ಇಲ್ಲ. ಅಷ್ಟು ಕಷ್ಟಪಟ್ಕೊಂಡು ನೀರು ಹಾಕಿ ನಮ್ಮ ಯಜಮಾನ್ರು ಯಾವ್ದಾರು ಎಷ್ಟು ಕಷ್ಟಪಟ್ಟಂತ ನಾವೇ ನೋಡಿದೇವ್ರಿ. ರಾತ್ರಿ ತೊಗರಿ ನೀರು ಹಾಕ್ಬೇಕಂತಂದ್ರೆ ಪ್ರತಿಯೊಬ್ಬ ರೈತರು ಎಷ್ಟೋ ವಯಸ್ಸಾಗಿದ್ರು ಅವರು ಈಗ ರಾತ್ರಿ ಲೈಟ್ ಬಂದು ಅಂತಂದ್ರೆ ಈಗ ಬೆಳೆ ಒಣಗಲಕತ್ತದಪ್ಪ ಅಂಥೇಳಿ ಆ ರಾತ್ರಿಗೆ ಹೋಗಿ ನೀರು ಹಾಕ್ತಾರೆ ಅವ್ರು. ಯಾಕೆ ಹಾಕ್ತಾರೆ ರೀ ಅಂದ್ರೆ ದೇಶಕ್ಕೆಲ್ಲನೂ ಅನ್ನ ಹಾಕೋರು ರೈತರ. ಇಡೀ ದೇಶಕ್ಕೆ ನೀವು ಎಷ್ಟು ಶ್ರೀಮಂತರಾಗಿರ್ರಿ, ನೀವು ಎಷ್ಟು ಇದು ಆಗಿರ್ರಿ, ಯಾರೂ ರೊಕ್ಕ ತಿನ್ನಕ್ಕಂತ ಹೋಗಂಗಿಲ್ಲ ರೀ. ಎಲ್ಲರಿಗೂ ಬೇಕು ಅನ್ನ. ಅದಕ್ಕೆ ರೈತ ದುಡಿದ್ರನ್ನ ಅನ್ನ ಬರೋದ್ರಿ.
ಅದ ರೈತ ದುಡ್ದಿದ ಅನ್ನಕ್ಕೆ ಬೆಲೆ ಇಲ್ಲ ಅಂತಂದ್ಮೇಲೆ ಹೆಂಗೆ ಹೇಳ್ರಿ. ಈಗ ವಯಸ್ಸಾದವ್ರು ಅಷ್ಟೊಂದು ಜನ, ಒಬ್ಬೊಬ್ಬರಲ್ಲ ಎಷ್ಟೆಷ್ಟೋ ವಯಸ್ಸಾದವರು ರೋಡಿ ಮೇಲೆ ಕುಂತ ಊರು ಸೇವೆ ಮಾಡ್ಕೋತಾ ಅಷ್ಟೆಲ್ಲ ಮಾಡ್ಲಕತ್ತಾರ. ಎಲ್ಲ ಜನರ ಕಷ್ಟ ನಿಮ್ಮ ಕಣ್ಣಿಗೆ ಕಾಣವಲ್ದ್ರಿ. ಕೇಳಕತ್ತೀನಿ ರೀ, ಬರೀ ಒಂದು 500-600 ರೂಪಾಯಿ ಜಾಸ್ತಿ ಅಷ್ಟೇ ರೀ. ಏನು 2700 ಏನೋ ತೊಗೊಂಡಾರಿ ಹೋದ ವರ್ಷ. ಈ ವರ್ಷ ಎಷ್ಟು 3500 ರೀ. ಅದು ಒಂದು ಟನ್ನಿಗೆ ರೀ 10 ಕ್ವಿಂಟಲ್ ಕಬ್ಬು ಇರ್ತದಂತ್ರಿ. ಅದ ಆ 10 ಕ್ವಿಂಟಲ್ ಕಬ್ಬ ಬೆಳೆ ತೋರಿಸ್ರಿ ನಿಮಗೆ ಗೊತ್ತಾಗ್ತದೆ ನಿಮ್ಗೆ ಅದ್ರ ಕಷ್ಟ ಏನಿರ್ತದೆ ಅಂತ ಹೇಳ್ಕಿಸಿಂದ್ರ. ಈಗ ಹೊಲದೊಳಗೆ ನಾವು ಕಬ್ಬು ಹಚ್ಚಿದ್ದೇವೆ ರೀ. ಆ ಹೊಲದ ನಾನು ಒಂದಿಷ್ಟು ವೀಡಿಯೋಸ್ ಮಾಡ್ತೀನಿ ರೀ. ನಾನು ಆ ಹೊಲದೊಳಗೆ ಹಂದಿಗಳೆಲ್ಲ ಹೊಡೆದು ಬಿಟ್ಟ ರಾತ್ರಿಗೆ ಎಷ್ಟೊಂದು ಹಾಳು ಮಾಡಿದಾವ ಅಂತ ತೋರಿಸ್ತೀನಿ. ಒಂದೊಂದು 2 ಎಕರೆ ಹೊಲ ಕಬ್ಬಿದ್ರೆ 1 ಎಕರೆ ಹೊಲ ಹಂದಿಗಳು ಹೊಡೆದು ಲಾಸ್ ಮಾಡಿರ್ತಾವೆ. ಅದ್ರೊಳಗೆ ನೀವು ಟನ್ನಿಗೆ 2000 ಕೊಡು, 2500 ತೊಗೋರಿ ಅಂತ ಹೇಳಿದ್ರೆ ಅದ್ರೊಳಗೆ ಬರೋದೇನು ಹೇಳ್ರಿ ನಮ್ಮಂಥ ರೈತರಿಗೆ. ಅದು ನಮ್ಮ ಎಲ್ಲದು ಸ್ವಂತ ಹೊಲ ಯಾರ್ದು ಇರಂಗಿಲ್ಲ ರೀ. ಎಲ್ಲ ಬೇರೆ ಬೇರೆಯವ್ರದ್ದು ಹೊಲಗಳ ರೊಕ್ಕ ಕೊಟ್ಟು ಹಾಕೊಂಡಿರ್ತಾರೆ, ಅರ್ಧ ಪಾಲಿಗಂತ ಮಾಡಿರ್ತಾರೆ. ಸ್ವಂತ ಹೊಲ ಇದ್ರೂ ಕೂಡ ಕಷ್ಟನೇ ರೀ ಅದು. ಯಾಕಂತಂದ್ರೆ ಹೊಲಕ್ಕೆ ನಾವು ಹಾಕೋದ ರೈತ್ರಿಗೆ ಗೊತ್ತಿರಿ ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತೇಳಿ. ಪ್ರತಿಯೊಂದು ಎಲ್ಲರಿಗಿಂತ ಕಷ್ಟಕರವಾದ ಜೀವನ ಅಂತಂದ್ರೆ ರೈತರ ಜೀವನ ಅಂತಲೇ ಹೇಳ್ಬೋದು ರೀ. ಅಷ್ಟೊಂದು ಕಷ್ಟಕರವಾದ ಜೀವನ ಇರ್ತದೆ. ಆ ರೈತ ಬೆಳೆದ ಪ್ರತಿಯೊಂದು ಬೆಳೆಗೂ ಬೆಲೆ ಅಂತೂ ಸಿಗೋಕ್ಕೆ ಸಾಧ್ಯ ಇಲ್ಲ ರೀ. ಯಾವುದೇ ಬೆಳೆಗೂ ಬೆಳೆ ಸಿಗೋಕ್ಕೆ ಸಾಧ್ಯ ಇಲ್ಲ ರೀ. ಬೆಲೆನೇ ಸಿಗಂಗಿಲ್ಲ ರೀ ಅವ್ರು ರೈತ ಬೆಳೆದ ಬೆಳೆಗೆ ಯಾವುದಕ್ಕೂ. ಈಗ ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜಿ, ಗೋಧಿ, ಜೋಳ ನಾವು ಬೆಳೆ ನಮ್ಮ ತೋಟದೊಳಗೆ ಬೆಳೆ ಇರೋಲ್ಲ. ಈಗ ನಾವು ಸಾಲ ಮಾಡಿ ಎಲ್ಲ ಹೊಲಗಳು ಹಾಕೊಂಡಿರ್ತಾರೆ. ನಮ್ಮಂಥವ್ರು ಎಲ್ಲರೂ ಸಾಲ ಮಾಡಿ ಹೊಲಗಳು ಹಾಕೊಂಡಿದ ತಕ್ಷಣ ಹೋಗೋದಿ ಅಷ್ಟೊತ್ತಿಗೆ ಆ ಸಾಲದವ್ರದ್ದು ಸಾಲ ಕೊಡಬೇಕಾಗಿರ್ತದೆ ರೀ. ಆ ಟೈಮ್ನಾಗ ರೇಟ್ ಇಲ್ಲ ಅಂತಂದ್ರೆ ನಾವು ತೊಗರಿ ಹಾಕೇಬೇಕು ರೀ. ಈಗ ತೊಗರಿ ಬೆಳೆದ ಮಾಲ್ಗಳೆಲ್ಲ ಬರೋಕತ್ತು ಸೀಸನ್ ಆಯಿತು ಅಂತ ತಕ್ಷಣ ಏನು ಮಾಡ್ತಾರೆ, ರೇಟ್ 5000-6000 ಮಾಡಿಬಿಡ್ತಾರೆ. ಇನ್ನು ನೋಡ್ತಾರೆ ರೈತರು ಉಗಾದಿ ಹಬ್ಬದ ತನಕ ನೋಡ್ತಾರೆ. ನೋಡ್ಬಿಟ್ಟು ಏನು ಮಾಡ್ತಾರೆ, ರೇಟ ಬರ್ಲಾಗ್ಯದಪ್ಪ ತೊಗರಿದು, ಮತ್ತಿನ್ನೇನು ಮಾಡೋದಂತ ಅನ್ನೋದು ಇದ್ದ ರೇಟಿಗೆ ಹಾಕಿಬಿಡೋದು. ಹಾಕಿ ಸಾಲಗಾರಿಗೆ ಸಾಲ ಕೊಡೋದು. ಮತ್ತೆಲ್ಲರೂ ಹೊಲ ಹಾಕ್ಕೊಳ್ಳೋದಿತ್ತಂದ್ರೆ ಮತ್ತೊಂದು ಸ್ವಲ್ಪ ಸಾಲ ತೆಗೆದು ಮತ್ತೆ ಹೊಲ ಹಾಕ್ಕೊಳ್ಳೋದ್ರಿ. ಇದೇ ಆಗಿಬಿಡ್ತದೆ ರೀ ನಮ್ಮ ರೈತರ ಜೀವನ. ಯಾವ ವರ್ಷ ನೋಡಿದ್ರು ಇಷ್ಟ ನೋಡ್ರಿ ರೈತರ ಜೀವನ ಅಂತಂದ್ರೆ. ಅಷ್ಟೆಲ್ಲ ಕಷ್ಟಪಟ್ಟು ರೈತರಿಗೆ ಇಷ್ಟೊಂದು 15 ದಿವಸದಿಂದ ದಂಡಿ ಕುಂತರು ನಿಮ್ಗೊಂದು ಸ್ವಲ್ಪ ಕರುಣೆ ಬರ್ತಾಯಿಲ್ಲ ನಿಮ್ಮ ಸರ್ಕಾರದವ್ರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾರಿಗೂ ಕರುಣೆ ಅನ್ನೋದೇ ಇಲ್ಲ. ಅಷ್ಟೊಂದು ಕಷ್ಟಪಡೋದು ನಾವು ದೇಶದ ರೈತರ ಪರವಾಗಿ ನಮ್ಮ ಸರ್ಕಾರ, ನಾವು ಯಾರಂತಲೇ ಇಲ್ಲ. ನಾನು ಪ್ರತಿಯೊಬ್ಬರು ಕೂಡ ಇವ್ರು ಅಂತ ಹೇಳಂಗಿಲ್ಲ, ಎಲ್ಲ ರಾಜಕಾರಣಿದವ್ರಾಗಿರ್ಬೋದು ಎಲ್ಲರೂ ಹೇಳ್ತೀರಿ ಅವಾಗ ದೊಡ್ಡ ದೊಡ್ಡ ಭಾಷಣಗಳ, ನಾವು ರೈತರ ಪರವಾಗಿರ್ತೀವಿ, ನಾವು ರೈತರ ಪರವಾಗಿ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಿ ಕಿಸಿಂದ್ರ. ಈ ಟೈಮ್ನಾಗ ಬಂದು ಕಿಸಿಂದ್ರಿಗೆ ಯಾರಾದರೂ ಬಂದು ಮಾಡಕತ್ತೀರೇನಪ್ಪ, ರೈತರ ಕಷ್ಟ ಏನಂತೇಳಿ ನಿಮ್ಮ ಕಣ್ಣಿಗೆ ಒಟ್ಟ ಕಾಣವಲ್ದದು. ಎಷ್ಟೆಷ್ಟು ವಯಸ್ಸಾದವರು ರೋಡಿನ ಮೇಲೆ ಇಂಥ ಚಳಿಗಾಲದೊಳಗೆ ಇರೋದು ನೋಡಿದ್ರೆ ನಮ್ಗೆ ಕರೋಡ್ ಕಿತ್ತು ಬಂದಂಗೆ ಆಗ್ತದೆ. ನಿಮ್ಗೇನು ಅನ್ಸಂಗಿಲ್ಲ. ಯಾಕಂತಂದ್ರೆ ನೀವು ಆರಾಮಾಗಿ ಎಸಿ ರೂಮ್ನಾಗ ಆರಾಮಾಗಿ ಇದ್ದಿರ್ತೀರಿ. ನಿಮ್ಗೇನು ಕಾಣಿಸ್ತದೆ ಹೇಳ್ರಿ ರೈತರ ಕಷ್ಟ ಏನಂತೇಳಿ. ಇಲ್ಲಿ ಹೊಲದೊಳಗೆ ಬಂದು ಒಂದಿನ ದುಡ್ದು ಕಿಸಿಂದ್ರ ತೋರಿಸ್ಬರಿ, ಅವಾಗ ಗೊತ್ತಾಗ್ತದೆ ನಿಮ್ಗೆ ಏನಿರ್ತಾರೆ ರೈತರ ಕಷ್ಟ ಅಂತ ಹೇಳಿ ಕಿಸಿಂದ್ರ. ರಾತ್ರಿ ಟೈಮ್ನಾಗ ಹೋಗಿ ಹೊಲಗಳಿಗೆಲ್ಲ ಕಬ್ಬಿಗೆಲ್ಲ ನೀರು ಹಾಕಿ ಒಂದು ದಿನ ಮಾಡ್ಕಿಸಿಂದ್ರೆ ತೋರಿಸ್ರಿ, ಅವಾಗ ಗೊತ್ತಾಗ್ತದೆ ನಿಮಗೆ ರೈತರ ಕಷ್ಟ ಏನಿರ್ತದೆ ಅಂತೇಳಿ. ನಾವು ಪ್ರತಿದಿನ ಬಿಸಿಲು ಅನ್ನಂಗಿಲ್ಲ, ಗಾಳಿ ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ರೈತ ಎಲ್ಲದರೊಳಗೂ ದುಡಿತಾನೆ. ಎಷ್ಟೇ ಬಿಸಿಲಿದ್ರು ರೈತ ದುಡಿಲೇಬೇಕು ರೀ. ಎಷ್ಟೋ ಚಳಿ ಇದ್ರೂ ರೈತ ದುಡಿಲೇಬೇಕು. ಈಗ ಇಷ್ಟ ಚಳಿ ಈ ಟೈಮ್ನಾಗ ಮನೆಯಿಂದ ಹೊರಗೆ ಬರ ಗುಡ್ಸಂಗಿಲ್ಲ. ಆದರೂ ಕೂಡ ಒಬ್ಬ ತರಕಾರಿ ಬೆಳೆಯೋ ರೈತಿನ ಹಿಂದೆ ಹಿಡಿದು ರೈತರ ಕಷ್ಟ ಅಷ್ಟಿಷ್ಟ ಅಲ್ರಿ ಅದು. ಈಗ ನಾವು ಎಷ್ಟೋ ತರಕಾರಿ ಹಾಕಿರ್ತೇವೆ, ಅದಕ್ಕೂ ಕೂಡ ಬೆಲೆ ಇರೋಂಗಿಲ್ಲ ನಮಗೆ ಮಾರ್ಕೆಟ್ಗೆ ಹೋದ್ರೆ. ಯಾಕಂತಂದ್ರೆ ರೈತರಿಗೆ ಗೋಳ ಅಷ್ಟ್ರಿ. ಅಲ್ಲೇ ನಾವು ವ್ಯಾಪಾರ ಮಾಡೋತೀವಿ ಅಂತಂದ್ರೆ ಅದಕ್ಕೆ ಇನ್ನೂ ಏನರ ಸ್ವಲ್ಪ ಬೆಲೆ ಇರ್ತಾರೆ. ಆದರೆ ರೈತ ನಾವು ಹೊಲ್ದಾಗ ಬೆಳೆಗೆ ಯಾವುದಕ್ಕೂ ಪ್ರತಿಯೊಂದಕ್ಕೂ ಬೆಲೆ ಅನ್ನೋದೇ ಇಲ್ಲರಿ. ಆ ರೀತಿ ಕಷ್ಟಕರವಾದ ಜೀವನ ರೈತರ ಜೀವನ ಆಗಿಬಿಟ್ಟದ್ರಿ ನಮ್ದು. ಹಂಗೆ ನಿಂತೀರಿ ಅನ್ನೋದ್ರೆ ಹಿಂಗೆ ನಿಂತೀರಿ ಅನ್ನೋದ್ರೆ ಅದಕ್ಕೆ ಕಬ್ಬಿಗೆ ಕರೆಕ್ಟ್ ಬೆಲೆ ಸರ್ಕಾರದವ್ರಾಗಿರ್ಬೋದು ಅಥವಾ ಫ್ಯಾಕ್ಟ್ರಿದವ್ರಾಗಿರ್ಬೋದು ಕರೆಕ್ಟ್ ಬೆಲೆ ಕೊಡೋವರೆಗೂ ಬಿಡಕ್ಕೆ ಹೋಗ್ಬೇಡ್ರಿ ಧರಣಿ. ಯಾಕಂತಂದ್ರೆ ಹಂಗೆ ರೋಡಿಗಿಳಿದೀವಿ, ರೋಡಿಗಿಳಿದೀವಿ. ಅದು ನಮ್ಮ ಕಬ್ಬಿಗೆ ಕರೆಕ್ಟ್ ಆದ ಬೆಲೆ ಸರ್ಕಾರ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿಯವ್ರಾಗಿರ್ಬೋದು ಯಾರೇ ಕೊಟ್ಟಿರಲಿ ಅದರ ಆದೇಶ ಅಂದ್ರೆ 3500 ರೂಪಾಯಿ ಆಗೋ ತನಕ ಯಾರೂ ಕೂಡ ಹಿಂದೆ ಸರಿಯೋದಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ 100 ರೂಪಾಯಿ ಏರಿಸ್ತೀವಿ, 200 ರೂಪಾಯಿ ಏರಿಸ್ತೀವಿ, 3300 ರೂಪಾಯಿ ತೊಗೊರೆನಾಗ ಯಾರೇನು ನಮಗೇನು ಇಲ್ಲಿ ದಾನಕ್ಕೆ ಕೊಡೋಂಗಿಲ್ಲ. ಯಾಕಂದ್ರೆ ನಾವು ಬೆಳೆದಿರೋ ಕಬ್ರಿ ಅದು, ರೈತರು ಬೆಳೆದಿರೋ ಕಬ್ಬು ಅದು. ಪ್ರತಿಯೊಬ್ಬ ರೈತ ಕಷ್ಟಪಟ್ಟ ಕೇಳಕತ್ತಿರೋದ್ರಿ ಅದು. ನಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಸಿಗಲಿ ಅಂತ ಹೇಳ್ಕೇಸಿಂದ್ರೆ ಯಾರೇನು ನಮಗಿಂತ ದಾನಕ್ಕಂತೂ ಯಾರು ಕೊಡೋಂಗಿಲ್ಲ ರೀ. ನಾವು ಬೆಳೆದ ಕಬ್ಬಿಗೆ ಪ್ರತಿಫಲವಾಗಿ ಸಿಗೋ ಅಷ್ಟ ಬೆಲೆ ಕೇಳಕತ್ತೀರಿ. ನಿಮಗೆ 10,000 ಕೇಳಿಲ್ಲ, 15,000 ಕೇಳಿಲ್ಲ, ಬರೀ ಒಂದು ಟನ್ನಿಗೆ 3,000 ರೂಪಾಯಿ ಅಷ್ಟೇ ಕೇಳಿರೋದ್ರಿ. ನಾವು 3,300 ಕೊಡ್ತೀವಿ, 200 ಕೊಡ್ತೀವಿ ಅಂತ ಹೇಳಕ್ಕೆ ಯಾರೇನಿಲ್ಲ ನಮಗೇನು ಹಣಕ್ಕೆ ಕೊಡಂಗಿಲ್ಲ ರೀ. ನಮ್ಮ ಕಬ್ಬಿನ ಬೆಲೆ ಎಷ್ಟು ಅಷ್ಟೇ ಕೇಳಕತ್ತಿರೋದ್ರಿ. ಹಾಗಾಗಿ ಯಾರು ಕೂಡ ಈಗ ಕರೆಕ್ಟ್ ಬೆಲೆ ಸಿಗೋ ತನಕ 3,000 ರೂಪಾಯಿ ಬೇಕಂತೇಳಿ ಏನು ಧರಣಿ ಕೂತಿರಲ್ಲ, ಕರೆಕ್ಟಾಗಿ ಆ ಬೆಲೆನ ಕೊಡೋ ತನಕ ಯಾರು ಕೂಡ ನಿಲ್ಸಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ ರೀ ನಾನು. ಯಾಕಂತಂದ್ರೆ ರೈತರ ಕಷ್ಟ ಏನಂತ ನನಗೂ ಗೊತ್ತದ್ರಿ. ಯಾಕಂದ್ರೆ ನಾವು ಹೊಲದೊಳಗೆ ದುಡ್ತೀವಿ, ನಾವು ರೈತರು ರೀ. ನಮ್ದೇನು ಹೊಲ ಇಲ್ಲ, ಮನೆ ಇಲ್ಲ, ನಾವು ಬೇರೆ ಹೊಲದೊಳಗೆ ದುಡಿಯೋರಿ ನಾವು ಬಿ ರೀ. ಬೇರೆ ಹೊಲದೊಳಗೆ ದುಡ್ದ
ಅದ್ರೊಳಗೆ ಬರೋ ಲಾಭ ಎಷ್ಟು ಲುಕ್ಸಾನ್ ಏಟು ಅಂತ ನನಗೂ ಅದನ್ನು ಗೊತ್ತದ ರೀ. ನಾವೆಲ್ಲ ಮಂದಿ ವೀಡಿಯೋಸ್ನಾಗ ನೋಡಿರ್ತೀರಿ. ಹಂಗೆ ರೋಡಿಗೆ ಇಳಿದೀವಿ, ಹಿಂಗೆ ರೋಡಿಗೆ ಇಳಿದೀವಿ, ನಮ್ಗೆ ಕರೆಕ್ಟ್ ಬೆಲೆ ಸಿಗೋ ತನಕ ಇದಕ್ಕೆ ಸರಿ ಮಾತೇ ಬೇಡ್ರಿ. ಏನಂದ್ರೆ ಅವ್ರಿಗೆ ಎಲ್ಲಿವರೆಗೂ ಕರುಣೆ ಬರೋದಿಲ್ಲ ನೋಡಮಂತ್ರಿ. ಅಂದ್ರೆ ಇನ್ನು ಈಗ 15 ದಿವಸ ಆಗ್ತಾ ಬಂತ್ರಿ, ಇನ್ನೂ ಆದರೂ ಅವ್ರಿಗೆ ಕರುಣೆ ಅನ್ನೋದ ಬಂದಿಲ್ಲ. 3,300 ಕೊಡ್ತೀವಿ, 200 ಕೊಡ್ತೀವಿ ಅಂತ ಹೇಳೋದೇ ಆಗ್ಯದ. 3,500 ರೂಪಾಯಿ ಕರೆಕ್ಟಾಗಿ ಮಾಡೋ ತನಕನೇ ಇದನ್ನು ನಿಲ್ಸಕ್ಕೆ ಹೋಗ್ಬೇಡ್ರಿ. ರೈತ ದುಡಿಯೋದು ಒಂದು ದಿನ ನಿಂದ್ರಿಸೋದು ಸಾಕ್ರಿ. ದೇಶಕ್ಕೆಲ್ಲ ಅನ್ನ ಹಾಕೋ ರೈತ. ಆ ರೈತನೇ ದುಡ್ಲಿಕ್ಕೆ ಅಂತಂದ್ರೆ ಯಾರಿಗೂ ಅನ್ನ ಸಿಗಂಗಿಲ್ಲ. ನಮಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಯಾರಿಗೂ ಅನ್ನ ಸಿಗಕ್ಕೆ ಸಾಧ್ಯ ಇಲ್ಲ ರೀ. ಯಾಕಂದ್ರೆ ರೈತ ಇಷ್ಟೊಂದು ಕಷ್ಟದ ಪರಿಸ್ಥಿತಿ ಒಳಗೆ ನಿಮಗೆ ಕೇಳಕತ್ತಾನಂತಂದ್ಮೇಲೆ ನೀವು ಅದು ಒಂದು 500 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಏನಾಗ್ತದೆ ಹೇಳ್ರಿ? ನಿಮಗೆ ರೈತನ ಕಷ್ಟ ಏನಂತ ಬಂದು ಕಿಸಿಂದ್ರ ನೋಡಿ ಆಮೇಲೆ ನೀವು ಮಾತಾಡ್ರಿ. ಎಷ್ಟು ಕಷ್ಟಪಡ್ತಾರೆ ರೈತರು ಅನ್ನೋದ ಬಂದ ಕಣ್ಣಾರೆ ನೋಡ್ರಿ. ಇಲ್ಲಿ ಹೊಲಗಳು ಹೆಂಗದಾವ ಹೆಂಗಿಲ್ಲ ಅನ್ನೋದ ಒಂದು ಸರ್ತಿ ಬಂದು ನೋಡ್ಕೊಂಡು ಹೋಗ್ರಿ, ಗೊತ್ತಾಗ್ತದೆ ನಿಮಗೆ.